ನಮಸ್ತೆ ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ತುಂಬ ಜನ ನನಗೆ ನಿನ್ನೆ ಶೈಲು ಅಂಟಿದ್ದು ವೀಡಿಯೋ ಅಪ್ಲೋಡ್ ಮಾಡಿ ಅಂತ. ಶೈಲು ಅಂಟಿದ್ದು ಫುಲ್ಲು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಡೀಟೇಲ್ಸ್ ಬೇಕು. ಅದು ಇನ್ನೊಬ್ಬರಿಂದ ತಗೊಂಡು ನಾನು ಅಪ್ಲೋಡ್ ಮಾಡಬೇಕಾಗುತ್ತೆ, ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಅವರು ಬ್ಯುಸಿ ಇದ್ದಾರೆ, ನಿನ್ನೆ ರಾತ್ರಿ ಕಾಲ್ ಮಾಡುವಾಗ. ಇವತ್ತು ನಾನು ಸಹ ಬ್ಯುಸಿ ಇದ್ದೀನಿ. ಮಾರ್ನಿಂಗು ಸ್ವಲ್ಪ ಪ್ರಿಪೇರ್ ಮಾಡಿ ಮಾಡಬೇಕಾಗುತ್ತೆ, ಯಾಕಂದರೆ ಇದು ಅವಳ ಜನ್ಮಜಾಲಾಡೋ ಪ್ರಶ್ನೆ ಅಲ್ವಾ. ಲಾಯರ್ ಅಂಟಿದ್ದು ಜನ್ಮಜಾಲಾಡೋ ಪ್ರಶ್ನೆ ಆಗಿರೋದ್ರಿಂದ ಸ್ವಲ್ಪ ಪ್ರಿಪೇರ್ ಮಾಡಬೇಕಾಗುತ್ತೆ. ಯಾಕಂದರೆ ಅವಳು ಲಾಯರ್ ಆಗಿರೋದ್ರಿಂದ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ದಾಖಲೆಗಳಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಇವತ್ತು ಸಂಜೆ ಅಥವಾ ನಾಳೆ ನಾನು ಆರಾಮ್ಸೆ ಕೂತ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಇನ್ನು ಗುಳ್ಳೆ ಹರಿಣಾಕ್ಷನ ಶೆಟ್ಟಿದು ಬಾಕಿ ಡೀಟೇಲ್ಸ್ ಇದೆ, ಅದು ಪಾರ್ಟ್ 2, ಅವರ ಹೆಂಡತಿಯರ ಡೀಟೇಲ್ಸ್ ಎಲ್ಲ ಸಿಕ್ತೆ. ಅದನ್ನು ಕೂಡ ಸಂಜೆ ಅಪ್ಲೋಡ್ ಮಾಡ್ತೀನಿ ನಾನು. ಮತ್ತು ಇವತ್ತು ಸ್ವಲ್ಪ ಬ್ಯುಸಿ ಇದ್ದೀನಿ, ಆದ ಕಾರಣ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಮತ್ತು ನಿನ್ನೆ ಶೈಲು ಆಂಟಿ ಮಾಡ್ತಾರೆ, ಅವಳದು ವಿಷಯ ಏನಂತ, ಅವಳಿಗೆ ಪ್ರಾಬ್ಲಮ್ ಏನಂತ ಕೇಳಿದೆ. ನಾನು ನೋಡಿಲ್ಲ ವೀಡಿಯೋ, ನಾನು 2 ಕಮೆಂಟ್ ಹಾಕಿ ಬಂದೆ. ಇದು ನೋಡಿದವರು ಹೇಳಿದರು, ನಿಮ್ಮದು ಪ್ರಶಾಂತಿದ್ದು ಸ್ವಲ್ಪ ಬಗ್ಗೆ ಮಾತಾಡಿದ್ಲು ಅವಳು, ಅವರು ಬ್ಲಾಕ್ ಮಾಡಿದ್ಮೇಲೆ ನೀವು ಯಾಕೆ ಹಿಂದೆ ಹೋಗ್ತೀರಿ ಅಂತ. ಅದೊಂದು ವಿಚಾರದ ಬಗ್ಗೆ ಹೇಳ್ತೀನಿ ನಾನು. ಇನ್ನು ಯಾರಿಗೂ ಕನ್ಫ್ಯೂಷನ್ ಬೇಡ, ನನಗೆ ಗೊತ್ತಿದ್ದವರಿಗೆಲ್ಲ ಹೇಳಿದ್ದೀನಿ. ಆ ಫೇಕ್ ಚಾಟ್ ಕ್ರಿಯೇಟ್ ಮಾಡಿದ್ದು, ಸಾಂಗ್ಸ್ ಕ್ರಿಯೇಟ್ ಮಾಡೋದು ಎಲ್ಲ ಇದು ಎಣ್ಣೆ ಬಾಂಡ್ ಮತ್ತು ನಾರಾವಿ ಕೆಲಸ. ಅವರಿಗೀಗ ಚಿತ್ರರೈ ಕೂಡ ತಿರುಗಿ ಬಿದ್ದಿದ್ದಾಳೆ ನಾರಾವಿಗೆ. ಅವಳಿಗೆ ಯಾರ್ದು ಸಪೋರ್ಟ್ ಇಲ್ಲ, ಮತ್ತು ಟೀಮ್ನವರೇ ಅವಳನ್ನು ಹೆಚ್ಚು ಇದು ಮಾಡಲ್ಲ. ಅವಳದ್ದು ವಿಷಯ ಎಲ್ಲ ಗೊತ್ತಾದ ಮೇಲೆ ಸ್ವಲ್ಪ ಕೇರ್ಫುಲ್ಲಾಗಿರ್ತಾರೆ. ಇವಳೇನು ಮಾಡಿದಾಳೆ, ಹೋಗಿ ಶೈಲು ಆಂಟಿನ ಕರ್ಕೊಂಬಂದಿದ್ದಾಳೆ, ಲಾಯರ್ ಆಂಟಿನ. ಅವರಿಬ್ಬರು ಕ್ಲೋಸ್ ಇದ್ದಾರೆ, ಅವರು ಒಂದು ಗ್ರೂಪಲ್ಲಿದ್ದಾರೆ. ಅದಕ್ಕೋಸ್ಕರ ಅವಳು ನನ್ನ ಬಗ್ಗೆ ಏನಾದರೂ ಹೇಳಬೇಕಲ್ಲ. ಪ್ರಶಾಂತ್ ವಿಷಯ ತಗೊಂಡು ಇದು ಮಾಡಿದಾಳೆ. ನಾನು ಸತ್ಯ ಹೇಳ್ತೀನಿ ಎಲ್ಲರಿಗೂ, ಪ್ರಶಾಂತಿಗೂ ನನಗೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಫೆಬ್ರವರಿ 5ರ ನಂತರ, ಆಯಿತಾ. ಯಾಕಂದರೆ ನಾನೇ ಹೇಳಿದ್ದಲ್ವ ಅವರಿಗೆ ಅನ್ಬ್ಲಾಕ್ ಮಾಡಬೇಡಿ. ಯಾಕಂದ್ರೆ ನಾನು ಸ್ವಲ್ಪ ಕಿರಿಕಿರಿ ವ್ಯಕ್ತಿ ನಾನು. ಯಾರಿಗೆ ಯಾವಾಗ ಕಿರಿಕಿರಿ, ಅದು ಯಾರು ಕ್ಲೋಸ್ ಇರ್ತಾರೆ ಅವರಿಗೆ ಅವರೇ ಬಲಿಪಶುವಾಗುತ್ತೆ ನನ್ನ ಕೋಪಕ್ಕೆ. ಆದ ಕಾರಣ ಅಲ್ಲೇ ಪ್ರಾಬ್ಲಮ್ ಆಗಿದ್ದು ಅಲ್ಲೇ, ನಾನು ಪ್ರಶಾಂತ್ ಮತ್ತು ಗಲಾಟೆ ಆಗಿದ್ದು ಅಲ್ಲೇ. ಅವರು ಸೈಲೆಂಟ್ ಇದ್ದರು, ನಾನು ಸ್ವಲ್ಪ ಕಿರಿಕಿರಿ ಮಾಡಿದೆ ಕೆಲವೊಂದು ವಿಷಯಕ್ಕೆ ಕ್ಲಾರಿಫಿಕೇಷನ್ ಕೇಳಿ ವಿಡಿಯೋದ ವಿಷಯದಲ್ಲಿ. ಇರಲಿ ಬಿಡಿ, ಅದು ಮುಗಿದೋದ ಅಧ್ಯಾಯ. ಅವರು ಚೆನ್ನಾಗಿದ್ದಾರೆ, ನನಗೇನು ಪ್ರಾಬ್ಲಮ್ ಇಲ್ಲ, ಆಯಿತಾ. ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಅವ್ರ ಬಗ್ಗೆ. ಮೊನ್ನೆ ರವಿಯವರು ಮಾಡಿ ನನಗೆ ಈ ನನ್ನ ಮೆಸೇಜ್ಗಳು ಮಾಡಿಸೋದು, ವೀಡಿಯೋ ಮಾಡಿಸೋದು, ಫೇಕ್ ಅಕೌಂಟ್ಗಳು ಪೋಸ್ಟಿಂಗ್ ಮಾಡೋದೆಲ್ಲ ಪ್ರಶಾಂತ್ ಕೈವಾಡೋದೇನಂತೂ ಸ್ವಲ್ಪ ಡೌಟ್ ಇತ್ತು. ಅದು ರವಿಯವರು ಕ್ಲಿಯರ್ ಮಾಡಿದರು. ಪ್ರಶಾಂತ್ಗೆ ಮಾತಾಡಿ ಪ್ರಶಾಂತ್ ಹೇಳಿದಂತೆ ಅವರು ತಪ್ಪು ತಿಳ್ಕೊಳ್ಳೋದು ಬೇಡ. ಕಮ್ಯುನಿಕೇಷನಲ್ಲಿದ್ದಾರೆ, ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅವರು. ನನ್ನ ಮೂಲಕ ಅಲ್ಲ, ನಾನೇನಾದರೂ ಮಾತಾಡಿದ್ರೆ ರವಿಯವರ ಮೂಲಕ ಹೇಳಿಸಿ ಅವರು ನನಗೆ ಮಾತಾಡ್ತಾರೆ. ಸದ್ಯಕ್ಕೆ ನಾನೇ ಅವಾಯ್ಡ್ ಮಾಡ್ತಿದ್ದೀನಿ, ಯಾಕಂದರೆ ಅವರ ವೈಯಕ್ತಿಕ ಸಮಸ್ಯೆಗಳಿಂದ ಅವರು ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ನನಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಪ್ರಶಾಂತ್ ಗಾಟ್ ಡಿಸ್ಟರ್ಬ್ ಲೈಕ್ ಎನಿಥಿಂಗ್. ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಮೆಂಟಲಿ, ಮತ್ತು ಅವರಿಗೆ ತುಂಬ ಸಮಸ್ಯೆಗಳು ಇದೆ. ನಂತರ ಅಲ್ಲ, ನನಗೆ ಫ್ಯಾಮಿಲಿ ಸಪೋರ್ಟ್ ಇದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಏನಿಲ್ಲ, ಜಾಬ್ ಇದೆ, ಬಟ್ ಎಲ್ಲವನ್ನು ಕಳ್ಕೊಂಡಿದ್ದಾರೆ ಅವರು. ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ರಿಕವರ್. ಅಲ್ಲಿವರೆಗೆ ನಾನೇ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ಮತ್ತೆ ನಾನೇ ಹೋಗಿ ಅವರನ್ನು ಮೀಟಾಗಿ ಮಾತಾಡ್ತೀನಿ, ಆಯಿತಾ. ಮತ್ತು ಆ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಡೌಟ್ ಇದ್ದರೆ, ನನ್ನ ಫ್ರೆಂಡ್ ಒಬ್ಬರು ಹೇಳಿದರು, ಆಯ್ತಮ್ಮ ಹೇಳಿಬಿಡು ಪ್ರಶಾಂತ್ ಜೊತೆ ರಿಲೇಷನ್ಶಿಪ್ ಇದೆ ಅಂತ, ವೈಯಕ್ತಿಕ, ಅದು ಇವರಿಗೇನು ಪ್ರಾಬ್ಲಮ್ ಅಂತ. ನಾನು ಹೇಳೋದು, ನಿಮಗೆ ಹೇಗೆ ನಮ್ಮ ರಿಲೇಷನ್ಶಿಪ್ಪನ್ನು ನೋಡ್ಬೋದು ಹಾಗೆ ತಿಳ್ಕೊಳ್ಳಿ, ಆಯಿತಾ. ಅವನು ಗಾಣಿಗೆ ಹೇಳ್ತಾನೆ ನಿನಗೆ ಬೇರೆ ಇದಿದೆ, ಸ್ವಾತಿ ಕುಲಾಲ್ ಅದೊಂದು ಫೇಕ್ ಐಡಿ, ಅದು ಹೇಳ್ತದೆ ಹೀಗೆ ಅಂತ, ಅದು ಹೀಗೆ ಇದು ಹೀಗೆ. ಎಣ್ಣೆ ಬಾಂಡಿಗೆ ಭಯಂಕರ ಡೌಟು, ನಾರಾವಿಗಂತೂ ಸಹಿಸ್ಲಿಕ್ಕೆ ಆಗ್ತಿಲ್ಲ. ಏನಿಲ್ಲ, ವಿ ಆರ್ ಜಸ್ಟ್ ಎ ಗುಡ್ ಫ್ರೆಂಡ್ಸ್, ಆಯಿತಾ. 1.5 ತಿಂಗಳಲ್ಲಿ ತುಂಬ ಕ್ಲೋಸ್ ಆಗಿ ಮಾತಾಡಿ, ಪ್ರತಿಯೊಂದು ನನ್ನ ಫ್ಯಾಮಿಲಿ ಫ್ರೆಂಡ್ ಕೂಡ ಅವರು, ನನ್ನ ಅಕ್ಕನಿಗೂ ಗೊತ್ತು, ಎಲ್ಲರಿಗೂ ಗೊತ್ತು ಪ್ರಶಾಂತ್ ಬಗ್ಗೆ. ನಮ್ಮ ನಡುವೆ ಏನೂ ಇಶ್ಯೂಸ್ ಇಲ್ಲ, ನೀವು ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಪ್ರಸನ್ನಕ್ಕ ಮತ್ತೆ ಕೇಳಿ, ನೀನು ಪ್ರಶಾಂತನ್ನು ಬಿಟ್ಕೊಡೋಕ್ಕೆ ಪ್ರಶಾಂತ ನಾನು ಬಿಟ್ಕೊಡೋಕ್ಕೆ ಏನಿಲ್ಲ, ಆಯಿತಾ. ಈಸ್ ಎ ಗುಡ್ ಪರ್ಸನ್. ನನಗೆ ಅವರ ಪಾಸ್ಟ್ ಬೇಡ, ಅವರ ಫ್ಯೂಚರ್ ಬೇಡ. ನನ್ನ ಜೊತೆ ಅವರು ಬಿಹೇವ್ ಮಾಡಿದ ರೀತಿ, ನನ್ನನ್ನು ಗೌರವಿಸಿದ ರೀತಿಗೆ ನನಗೆ ಪ್ರಶಾಂತ್ ಮೇಲೆ ರೆಸ್ಪೆಕ್ಟ್ ಇದೆ, ಕನಿಕರನೂ ಇದೆ, ಆಯಿತಾ. ನನ್ನಿಂದ ಇದು ನಾನು ಮಾಡಿದ್ದೀನಿ. ಮತ್ತು ನಿನ್ನೆ ಅವರು ಶೃಂಗೇರಿ ಮೇಡಮ್ ಕೇಳಿದರು, ನೀವು ಯಾಕೆ ಪ್ರಶಾಂತಿಗೆ ದುಡ್ಡು ಕೆಟ್ಟಿತ್ತು, ಮಹೇಶನ ನನ್ನ ಕೇಳಿಕೊಟ್ಟಿದ್ದ ಅಂತ. ನಾನು ಅವರಿಗೆ ಒಂದೇ ಉತ್ತರ ಕೊಟ್ಟೆ, ಮಾನವೀಯತೆ ಒಂದು ನನ್ನದಿದೆ, ನಾನು ಫಾಲೋ ಮಾಡೋದು ಮನುಷ್ಯತ್ವ, ಮಾನವೀಯತೆ, ಅದೊಂದು ಧರ್ಮ ಇದೆ. ನಾನಂತಲ್ಲ, ನನ್ನ ಅಪ್ಪ, ನನ್ನ ಫ್ಯಾಮಿಲಿಯವರು ಫುಲ್ಲು ಹಾಗೆ. ಯಾರಿಗಾದರೂ ಕಷ್ಟದಲ್ಲಿರುವಾಗ ಸ್ಪಂದಿಸುವ ಮನೋಭಾವನೆ ಸಹಜವಾಗಿ ನಮ್ಮಲ್ಲಿ ಬರುತ್ತೆ. ಪ್ರಶಾಂತ್ ಆ ಸಿಚುವೇಷನಲ್ಲಿ ಇರೋದ್ರಿಂದ ನಾನು ಹೆಲ್ಪ್ ಮಾಡಿದೆ, ಅಷ್ಟೇ ಬಿಟ್ಟರೆ ಅದೆಲ್ಲ ದುಡ್ಡಿನ ಮ್ಯಾಟ್ರೆಲ್ಲ ಕ್ಲಿಯರ್ ಆಯಿತು. ನೀವು ಮಹೇಶ್ ನನಗೆ ಕೇಳಿ ದುಡ್ಡು ಕೊಟ್ಟರೆ, ಮಹೇಶ್ ನನ್ನ ಕತೆ ಹೇಳ್ತೀನಿ. ಮಹೇಶ್ 6 ತಿಂಗಳು ಈಗ ಗಡಿಪಾರಲ್ಲಿದ್ದಾರೆ, ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗ್ತಿಲ್ಲ. ಅವರಿಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳಿದೆ. ಒಬ್ಬ ಸೌಜನ್ಯ ಹೋರಾಟಗಾರ ಸಾಯೋ ಸ್ಥಿತಿಯಲ್ಲಿದ್ದಾನೆ, ನನ್ನಲ್ಲಿ ಸ್ವಲ್ಪ ದುಡ್ಡಿದೆ, ಹಾಸ್ಪಿಟಲಲ್ಲಿದ್ದಾನೆ, ಸಾಯೋ ಸಿಚುವೇಷನಲ್ಲಿದ್ದೇನೆ. ನಾನು ಅಲ್ಲಿ ಮಾನವೀಯ ತೋರಿಸಿ ಆ ಹೋರಾಟಗಾರನನ್ನು ಅವನನ್ನು ಬದುಕಿಸಬೇಕಾ, ಅಲ್ಲ ನಾನು ಗಡಿಪಾರದ ಮಹೇಶನನ್ನು ಹುಡ್ಕೊಂಡು ಮಹೇಶನ್ನ ಹೇಳಿದ್ರೇ ನಾನು ದುಡ್ಡು ಕೊಡೋದು ಅಂತಿರಬೇಕಾ? ಅಲ್ಲಿ ನನ್ನ ಮಾನವೀಯತೆ ಫಸ್ಟ್ ವರ್ಕ್ ಆಗುತ್ತೆ. ನಾನು ಮಹೇಶನನ್ನು ನೋಡಲ್ಲ, ಪ್ರಸನ್ನಕ್ಕನ್ನು ನೋಡಲ್ಲ, ಯಾವ ಹೋರಾಟಗಾರನೂ ಕೇಳಲ್ಲ. ನನ್ನಲ್ಲಿರುವ ದುಡ್ಡನ್ನು ತೆಗೆದು ನಾನು ಆ ವ್ಯಕ್ತಿಯನ್ನು ಬದುಕಿಸ್ತೀನಿ. ಅವನು ಹೋರಾಟಗಾರನೇ ಆಗಿರಲಿ, ಒಬ್ಬ ಮನುಷ್ಯನೇ ಆಗಿರಲಿ, ಅದು ನನ್ನ ಮಾನವೀಯತೆ ಧರ್ಮ, ಇದು ನನ್ನ ಮನುಷ್ಯತ್ವದ ಗುಣ. ಅಲ್ಲಿ ಮಹೇಶಣ್ಣ ಬೇಡ. ಈ ಮಹೇಶಣ್ಣ 3 ತಿಂಗಳಿದ್ದರೆ 3 ತಿಂಗಳು ಸಿಗಲ್ಲ, ಇನ್ನು 6 ತಿಂಗಳ ವ್ಯಕ್ತಿದು ಅಡ್ರೆಸ್ ಇರಲ್ಲ.
ಸೊ ಮಹೇಶ್ ಅಣ್ಣನ ವಿಷಯ ಬಿಟ್ಟು ಬಿಡಿ, ನನಗೆ ಆ ವ್ಯಕ್ತಿ ಬಗ್ಗೆ ಒಂದು ಗೌರವ ಭಾವನೆ ಎಲ್ಲ ಇತ್ತು. ಬಟ್ ನಾನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ, ಆಯಿತಾ. ನೀವೇನು ನಿಮಗೆ ದೇವರಾಗಿರ್ಬೋದು, ಬಟ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಎಂಬ ವ್ಯಕ್ತಿಯನ್ನು ನಾನು ಒಳ್ಳೆಯ ವ್ಯಕ್ತಿ ಅಂತ ಗೌರವಿಸಲಿಕ್ಕೆ ನಾನು ರೆಡಿ ಇಲ್ಲ. ಅದು ಚೇಂಜ್ ಆಗಿದೆ ನನ್ನ ಇದು ಮನಸ್ಸಲ್ಲಿರುವ ಭಾವನೆಗಳು ಕೆಲವೊಂದು ರೀತಿಯಿಂದ. ನನಗೆ ಅವರ ಹಿಸ್ಟ್ರಿ ಎಲ್ಲ ಗೊತ್ತಾಯಿತು. ಇನ್ನು ಬೇಡ, ಏನೇ ಇರಲಿ ಆ ವ್ಯಕ್ತಿ ಜೊತೆ ನನಗೆ ಕಾಂಟ್ಯಾಕ್ಟ್ ಬೇಡ. ನನಗೆ ಗೌರವವೂ ಇಲ್ಲ, ಎಳ್ಳಷ್ಟು ರೆಸ್ಪೆಕ್ಟು ಇಲ್ಲ, ನಾನು ಏನೂ ಕೊಡಲ್ಲ ಅವರಿಗೆ, ಆಯಿತಾ. ಸೊ ದಯವಿಟ್ಟು ಆ ವ್ಯಕ್ತಿಯ ಹೆಸರನ್ನು ನನಗೆ ಹೇಳಬೇಡಿ ಪದೇ ಪದೇ. ನೀವು ಅವರು ದೇವರಾದರೆ ನೀವು ಪೂಜೆ ಮಾಡಿಯಪ್ಪ, ನಮಗೇನು ಪ್ರಾಬ್ಲಮ್ಮು. ದಿನ ಅವರ ಫೋಟೋಕ್ಕೆ ಮಾಲೆ ಹಾಕಬೇಡಿ ದಯವಿಟ್ಟು. ಆ ವ್ಯಕ್ತಿ ಜೀವಂತಿದ್ದಾನೆ, ಬರ್ತಾನೆ, 6 ತಿಂಗಳು ಕರೆದು ಬರ್ತಾನೆ, ಇಲ್ಲಾಂದರೆ ಗಡೀಪಾರಾಗಿ ಹೋದರೆ ಹೋಗಲಿ ಆಚೆ, ಸ್ವಲ್ಪ ನೆಮ್ಮದಿಯಾದರೂ ಸಿಗುತ್ತಲ್ಲ ಇಲ್ಲಿ ಜನರಿಗೆ. ಸೊ ನೀವು ಅವರ ಭಕ್ತರಾಗಿಯೋ ಅಭಿಮಾನಿಗಳಾಗಿಯೋ ಏನು ಬೇಕಾದರೂ ಮಾಡ್ಬೋದು, ಬಟ್ ನನ್ನಿಂದ ಮಾತ್ರ ಎಳ್ಳಿನಷ್ಟು ಗೌರವ ರೆಸ್ಪೆಕ್ಟ್ ಅವರಿಗೆ ಕೊಡಲ್ಲ ನಾನು. ಇದು ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಆ ವ್ಯಕ್ತಿಯ ವಿಚಾರದಲ್ಲಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಎಂಬ ವ್ಯಕ್ತಿಯ ವಿಚಾರವನ್ನು ನನಗೆ ಮಾತಾಡಬೇಡಿ. ಮತ್ತು ಮೆಟ್ಟಣ್ಣ ನಿಮಗೆ ಗೊತ್ತಲ್ಲ, ನನಗೆ ಮೊದಲೇ ಕಂಡ್ರೆ ಆಗಲ್ಲ, ಅವರನ್ನು 1.5 ವರ್ಷದಿಂದ ನನಗೆ ಕಂಡ್ರೆ ಆಗಲ್ಲ. ನನಗೆ ಏನೋ ಸಮಥಿಂಗ್ ಹೀ ಈಸ್ ಡೂಯಿಂಗ್ ಸಮಥಿಂಗ್ ನೆಗೆಟಿವ್, ಆಯಿತಾ. ಅಂತೂ ಇಂತೂ ಅಕ್ಟೋಬರ್ ಒಳಗೆ ಈ ಹೋರಾಟ ಮುಗೀತದೆ, ಆಯಿತಾ. ಎಲ್ಲ ಸೆಪ್ರೇಟಾಗಿ ಒಂದೊಂದು ಮೂಲೆಗೆ ಹೋಗಿದ್ದಾರೆ. ಆಲ್ಮೋಸ್ಟ್ ಚಿತ್ರ ಆಗಿದೆ. ಅಕ್ಟೋಬರ್ ನವರಾತ್ರಿ ಒಳಗೆ ಕಂಪ್ಲೀಟ್ ಸರ್ವನಾಶ ಆಗುತ್ತೆ. ಆದಷ್ಟು ನಾನು ಭವಿಷ್ಯ ಹೇಳಬಲ್ಲೆ. ಎಲ್ಲರಿಗೂ ಶುಭವಾಗಲಿ.